ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪರ್ಮನೆಂಟ್ ಅಡ್ರೆಸ್ಗೆ ಒಂದು ಸರ್ಟಿಫಿಕೇಟ್ ನ ಇವಾಗ ನಾವೆಲ್ಲರೂ ತಗೋಬೇಕಾಗಿದೆ. ಇಲ್ಲಿ ಕೆಲವೊಂದಷ್ಟು ಗೊಂದಲಗಳಿದಾವೆ. ಡಾಕ್ಯುಮೆಂಟ್ಸ್ ಏನೇನ್ ಕೊಡ್ಬೇಕು, ಬಾಡಿಗೆ ಮನೆಯಲ್ಲಿರೋರು ಏನ್ ಮಾಡ್ಬೇಕು, ಇದ್ರ ಬಗ್ಗೆ ಪ್ರತಿಯೊಂದು ಹೇಳ್ತೀನಿ. ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಡಾಕ್ಯುಮೆಂಟ್. ಮತ್ತೊಮ್ಮೆ ನಾವೆಲ್ಲರೂ ಅಪ್ಲೈನ ಮಾಡ್ಬೇಕಾಗತ್ತೆ. ಪರ್ಮನೆಂಟ್ ರೆಸಿಡೆಂಟ್ ಅಡ್ರೆಸ್ ಬೇಕು, ನಮಗೆ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಅಪ್ಲೈ ಮಾಡ್ಬೇಕಾಗತ್ತೆ. ಗವರ್ಮೆಂಟ್ ಬಂದಾಗಿಂದ ಕೆಲವೊಂದಷ್ಟು, ಅಂದ್ರೆ ಹೊಸ ಗವರ್ಮೆಂಟ್ ಬಂದಾಗಿಂದಾನು ಕೆಲವೊಂದಷ್ಟು ಬದಲಾವಣೆಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ನೋಡಿ, SIR ತೆಗೆದ್ರು, ಗೃಹಲಕ್ಷ್ಮಿ ತೆಗೆದ್ರು, ಗೃಹ ಜ್ಯೋತಿ ತೆಗೆದ್ರು. ಇವಾಗ ಪರ್ಮನೆಂಟ್ ಅಡ್ರೆಸ್ ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಕೂಡ ಕೂತಿದ್ದಾರೆ. ಇವಾಗ ಹೆಂಗೆ ಅಂತ ಅಂದ್ರೆ, ಇದು ಯಾವ ಒಂದು ಬೇಸಿಸ್ ಮೇಲೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ USA ಬಗ್ಗೆ ಗೊತ್ತಿದ್ರೆ ಗ್ರೀನ್ ಕಾರ್ಡ್ ನ ಕೊಡ್ತಾರೆ. ಪರ್ಮನೆಂಟ್ ರೆಸಿಡೆಂಟ್ ಅಂತ ಹೇಳ್ಬಿಟ್ಟು ಒಂದು ಗ್ರೀನ್ ಕಾರ್ಡ್ ನ ಕೊಡ್ತಾರೆ. ಅಂದ್ರೆ ಅಲ್ಲಿನ ಒಂದು ಸಿಟಿಸನ್ ಇವರು ಅಂತ ಹೇಳಿ ಗುರ್ತಿಗೋಸ್ಕರ. ಅಲ್ಲೂ ಕ್ರೈಟೀರಿಯಾ ಇದೆ. 20 ವರ್ಷ ಇರಬೇಕು, 25 ವರ್ಷ ಇರಬೇಕು. ಫಸ್ಟ್ 10 ವರ್ಷ ಇತ್ತು, ಬಟ್ ಇವಾಗ ಹಂಗಿಲ್ಲ, ಇನ್ನೂ ಜಾಸ್ತಿ ಮಾಡಿದ್ದಾರೆ. ಇಷ್ಟು ವರ್ಷ ನೀವು ಈ ದೇಶದಲ್ಲಿದ್ರೆ ನಿಮ್ಗೊಂದು ಗ್ರೀನ್ ಕಾರ್ಡ್ ಆಕ್ಸೆಸ್ ನ ಕೊಡ್ತೀವಿ ಅಂತ. ಸೊ ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಇದನ್ನ ಮಾಡ್ತಾ ಇರುವಂತದಷ್ಟೇನೆ. ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ನ ಇವಾಗ ಮಾಡ್ತಾ ಇದ್ದಾರೆ. ಯಾರೆಲ್ಲ ಅಪ್ಲೈ ಮಾಡ್ಬೇಕು, ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಕೇಳಿದ್ರೆ ನಿಜವಾಗ್ಲೂ ತಲೆ ಕೆಡುತ್ತೆ. ಕೆಲವೊಂದಷ್ಟು ಜನಕ್ಕೆ ಸಮಸ್ಯೆ ಕೂಡ ಆಗ್ಬಹುದು. ಹೌದು, ಒಂದು ರೀತಿಯಲ್ಲಿ ಒಳ್ಳೇದು, ಇಲ್ಲ ಅಂತ ಹೇಳ್ತಿಲ್ಲ, ಇನ್ನೊಂದು ರೀತಿಯಲ್ಲಿ ತಲೆ ಕೆಡುವಂತ ಕೆಲಸ. ಯಾಕಂದ್ರೆ ಇವಾಗ ಬೇರೆ ಬೇರೆ ಸ್ಟೇಟ್ ಗಳಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾ ಇದ್ದೀರಾ, ಕನ್ನಡಿಗರಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾ ಇಲ್ಲ, ಅದು ಇದು ಅನ್ನೋ ಮಾತುಗಳು, ವಾದಗಳು ಅದೆಲ್ಲರೂ ನಮಗೆ ಗೊತ್ತಿದೆ. ಎಂತೆಂತ ಪ್ರಾಬ್ಲಮ್ಸ್ ಗಳು ಆಗ್ತಾ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಪಕ್ಕಾ ಕರ್ನಾಟಕದವರು ಅಂತ ಹೇಳಿ ಇವಾಗ ವೆರಿಫೈ ಮಾಡ್ಕೊಂಡು ಪ್ರೂವ್ ಮಾಡ್ಕೋಬೇಕಾಗಿದೆ. ಇದು ಸಮಸ್ಯೆ ಆಗಿರುವಂತದ್ದು. ಏನೆಲ್ಲ ರೂಲ್ಸ್ ಗಳು ಇದೆ ಅಂತ ಅಂದ್ರೆ, ಫಸ್ಟ್ ನೀವು 10 ವರ್ಷ ಕರ್ನಾಟಕದಲ್ಲಿ ವಾಸ ಇರಬೇಕು ಅನ್ನೋದು ಫಸ್ಟ್ ರೂಲ್ಸ್ ಆಗಿದೆ. 10 ವರ್ಷದಿಂದ ನೀವು ಕರ್ನಾಟಕದಲ್ಲಿ ಇರಬೇಕು, ಇಲ್ಲೇ ಹುಟ್ಟಿರ್ಬೇಕು, ಇಲ್ಲೇ ಬೆಳೆದಿರ್ಬೇಕು. ಇದಾದ್ಮೇಲೆ ಇಫ್ ಇನ್ ಕೇಸ್ ನಿಮ್ಮಪ್ಪ ಅಮ್ಮ ನೀವು ಬೇರೆ ಎಲ್ಲೋ ಬೇರೆ ಕಡೆ ಕೆಲ್ಸಕ್ಕೆ ಹೋಗಿರ್ತೀರಾ, ಆದ್ರೆ ನಿಮ್ಮಪ್ಪ ಅಮ್ಮ ಕರ್ನಾಟಕದವರು ಇದಿದ್ರು ಎಲಿಜಿಬಲ್ ಇರುತ್ತೆ. ಸೊ ನಿಮ್ಮಪ್ಪ ಅಮ್ಮ ಕರ್ನಾಟಕದ ನಿವಾಸಿ ಆಗಿದ್ದು ನೀವು ಇಲ್ಲೂ ಹುಟ್ಟಿ ಬೇರೆ ಎಲ್ಲೋ ಕೆಲಸ ಮಾಡ್ತಾ ಇದ್ದೀರಾ, ಹೊರದೇಶದ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರು ನೀವು ಎಲಿಜಿಬಲ್ ಇರ್ತೀರಾ. ಯಾಕಂದ್ರೆ ನಿಮ್ಮಪ್ಪ ಅಮ್ಮ ಕರ್ನಾಟಕದವರು ಅಂತ ಹೇಳಿ ವೆರಿಫೈ ಆಗಿರುತ್ತೆ. ಮೂರನೇ ವಿಚಾರ, ನೀವು ಸ್ಕೂಲ್ ನ ಇಲ್ಲೇ ಓದಿರ್ಬೇಕು. ಅದನ್ನು PUC ವರ್ಗುನು ಕರ್ನಾಟಕದಲ್ಲಿ ಎಜುಕೇಶನ್ ಆಗಿರ್ಬೇಕು ಅಂತ ರೂಲ್ಸ್ ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಷ್ಟು ಜನ ಆಕ್ಚುಲಿ ಓದೇ ಇರಲ್ಲ, ಎಜುಕೇಶನ್ ಮಾಡಿರೋದಿಲ್ಲ. ಇಂಥವ್ರು ಏನ್ ಮಾಡ್ಬೇಕು ಅನ್ನೋದು ಇವಾಗ ಕ್ವಶನ್ ಮಾರ್ಕ್ ಆಗಿ ಕೂತಿರುವಂತದ್ದು. ಸೊ ಕೆಲವರು ಡಿಸ್ಕಂಟಿನ್ಯೂ ಮಾಡಿರ್ತಾರೆ, ಓದಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಎಜುಕೇಶನ್ ಕ್ರೈಟೀರಿಯಾ PUC ವರ್ಗುನು ಆಗಿರ್ಬೇಕು ಅಂತ. ಯಾಕಂದ್ರೆ ಕರ್ನಾಟಕದಲ್ಲಿ ಓದಿದೀರಾ ಅಂತಂದ್ರೆ ಇವಾಗ TC ಇರುತ್ತೆ, ಮಾರ್ಕ್ಸ್ ಕಾರ್ಡ್ ಗಳಿರುತ್ತೆ ಸ್ಕೂಲ್ದು. ಸೊ ಇದನ್ನ ಆಧಾರ ಇಟ್ಕೊಂಡು ಹೌದು ಇವ್ರು ಕರ್ನಾಟಕದ ರೆಸಿಡೆಂಟ್ ಅಂತ ಹೇಳಿ ಒಂದು ಪ್ರೂಫ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ. ಸೊ ಎಜುಕೇಶನ್ ರಿಜಿಸ್ಟರ್ಡ್ ಎಜುಕೇಶನ್ ಸಿಸ್ಟಮ್ ನಮ್ಮ ಕರ್ನಾಟಕದಲ್ಲಿ ಯಾವ್ದು ಪ್ರೈವೇಟ್ ಗವರ್ಮೆಂಟ್ ಯಾವ್ದೋ ಒಂದು ಸ್ಕೂಲಲ್ಲಿ ಒಟ್ಟಲ್ಲಿ ಓದಿರ್ಬೇಕು ನೀವು. ನೆಕ್ಸ್ಟ್ 4ನೇ ವಿಚಾರ, ನಿಮ್ದು ಸ್ವಂತ ಮನೆ ಇರಬೇಕು. ಸ್ವಂತ ಮನೆ ಅಥವಾ ಚಿರಾಸ್ತಿ ಅಂತ ಏನ್ ಕರಿತೀವಿ ಅದು ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲೇನಾಗಿದೆ, ಈ ಸ್ವಂತ ಮನೆ ಇರ್ಬೇಕು ಅಂತ ಹೇಳಿ ಏನ್ ಹೇಳ್ತಾ ಇದಾರಲ್ಲ, ಸೊ ಇಲ್ಲಿ ಏನಾಗುತ್ತೆ, ಬಾಡಿಗೆದಾರರು ಮತ್ತೆ ಲೀಸ್ಗೆ ಇರ್ತಾರೆ ನೋಡಿ, ಇಂಥವ್ರಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ, ಕನ್ಫ್ಯೂಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಈಗ ಸ್ವಂತ ಮನೆ ಇರೋರು, ಆಯ್ತಪ್ಪ ನಮ್ದು ಸ್ವಂತ ಮನೆ ಇದೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪಾನ್ ಕಾರ್ಡ್ ಇದೆಲ್ಲ ಕೊಡ್ಲೇಬೇಕು. ಎಂಡ್ ಆಫ್ ದ ಡೇ ನಾವು ಇದೆಲ್ಲ ಕೊಟ್ಬಿಟ್ಟು ನಾವು ರಿಜಿಸ್ಟರ್ ಮಾಡ್ಕೊಂತೀವಿ. ಆದ್ರೆ ಈಗ ಅದೇ ಬಿಲ್ಡಿಂಗ್ ಅಲ್ಲಿ ಬಾಡಿಗೆಗಿರೋರ್ಗೆ ಏನ್ ಕತೆ, ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ನೀವು 6 ವರ್ಷದಿಂದ ಇದೇ ಲೊಕೇಶನ್ ಅಲ್ಲಿ ಇದ್ದು ರೆಂಟಲ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಇದ್ರೆ ಸಾಕು. ಇಲ್ಲಿ ಓನರ್, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಆ ಬಿಲ್ಡಿಂಗ್ ಓನರ್ಗೆ 10 ವರ್ಷ ಇಲ್ಲಿದ್ರೆ ಸಾಕು. ಅಲ್ಲಿರುವಂತ ಬಾಡಿಗೆದಾರರು 6 ವರ್ಷ ಅದೇ ಮನೆಯಲ್ಲಿ ಬಾಡಿಗೆಗೋ ಲೀಸ್ಗೋ ಇದ್ರು ಸಾಕು. ಇದನ್ನ ವೆರಿಫೈ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಸೊ ಬಾಡಿಗೆಗಿರೋರು 6 ವರ್ಷ ಎಲಿಜಿಬಿಲಿಟಿ ಇರುತ್ತೆ. ಇಲ್ಲಿ ಪರ್ಮನೆಂಟ್ ಆಗಿ ಈ ಬಿಲ್ಡಿಂಗ್ ಕಟ್ಟಿರುವಂತ ಓನರು 10 ವರ್ಷದಿಂದ ಇಲ್ಲಿ ಇರಬೇಕಾಗತ್ತೆ. ಸೊ ಈ ರೂಲ್ಸ್ ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನು ಬಹಳಷ್ಟು ರೂಲ್ಸ್ ಇದೆ. ನೀವು ಅದು ಮಾಡಬಾರ್ದು, ಇದು ಮಾಡಬಾರ್ದು. ಏನಂತ ಅಂದ್ರೆ 11 ಕ್ರೈಟೀರಿಯಾಗಳನ್ನ ಹೇಳಿದ್ದಾರೆ. 11 ಕ್ರೈಟೀರಿಯಾದಲ್ಲಿ ಅಟ್ಲೀಸ್ಟ್ ಒಂದ್ 4-5 ಮ್ಯಾಚ್ ಆದ್ರೂ ಸಾಕು ಅಂತಾನು ಕೂಡ ಹೇಳಿದ್ದಾರೆ. ಎಲ್ಲಾನು 100% ಎಲ್ಲರದು ಮ್ಯಾಚ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅಲ್ವಾ. ಆಮೇಲೆ ಏನಾಗುತ್ತೆ, ಈಗ ಅಪ್ಲಿಕೇಶನ್ ಹಾಕಿದ್ಮೇಲೆ ಇದನ್ನ ಕ್ರಾಸ್ ವೆರಿಫೈ ಮಾಡ್ತಾರೆ ಅಧಿಕಾರಿಗಳು. 21 ದಿನದ ಒಳಗಡೆ ಇದನ್ನ ಕ್ರಾಸ್ ವೆರಿಫೈ ಮಾಡ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಅಲ್ಲಿ ಏನಾದ್ರೂ ಲೋಹಗಳು ಕಾಣಿಸ್ತು ಅಥವಾ ಡಾಕ್ಯುಮೆಂಟ್ಸ್ ಏನಾದ್ರೂ ಮತ್ತೆ ಬೇಕು ಅಂತಂದ್ರೆ ನಿಮ್ಮ ಮನೆಗೆ ಬರ್ತಾರೆ, ಬಂದು ಕ್ರಾಸ್ ವೆರಿಫೈ ಮಾಡ್ತಾರೆ. ಅಲ್ಲೇನಾದ್ರೂ ಡಾಕ್ಯುಮೆಂಟ್ಸ್ ಮಿಸ್ ಆಯ್ತು ಅಂತಂದ್ರೆ ನಿಮ್ಮ ಮೇಲೆ ಕೇಸ್ನ ಹಾಕುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಸುಳ್ಳು ಹೇಳಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಕೂಡ ಅದನ್ನ ಟ್ವಿಸ್ಟ್ ಮಾಡ್ತಾ ಇದಾರೆ. 21 days ಅಲ್ಲಿ ಇದನ್ನ ಮಾಡಬೇಕು ಅನ್ನೋದು ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಬಂದಿರುವಂತದ್ದು.
ಈಗ ಈ ಡಾಕ್ಯುಮೆಂಟ್ ಇದ್ರೆ ನಾಳೆ SIR ಗೂ ನಮ್ಗೆ ಯೂಸ್ ಆಗುತ್ತೆ. ಇದ್ರ ಜೊತೆ ನೀವು ವೋಟರ್ ಐಡಿನೂ ಕೊಡ್ಬೇಕು. ಇವಾಗ ಏನ್ ನಾವ್ ಈ ಒಂದು ಅಪ್ಲಿಕೇಶನ್ ಬೇಕು, ಪರ್ಮನೆಂಟ್ ರೆಸಿಡೆಂಟ್ ಅಡ್ರೆಸ್ ಇದು ಬೇಕು ಸರ್ಟಿಫಿಕೇಟ್ ಅಂದ್ರೆ ವೋಟರ್ ಐಡಿ ಕೂಡ ಕೊಡ್ಬೇಕಾಗುತ್ತೆ ನೀವು. ಸೊ ವೋಟರ್ ಐಡಿ ಇಲ್ದಿರೋರು ಏನ್ ಮಾಡ್ಬೇಕು, ಇದಕ್ಕೆಲ್ಲ ಆಲ್ಟರ್ನೇಟಿವ್ ಆಗಿ ಗೌರ್ಮೆಂಟ್ ಹೇಳ್ಬೇಕು. ಅಪ್ಲಿಕೇಶನ್ಸ್ ಗಳನ್ನ ಬಿಟ್ಬಿಟ್ಟಿದ್ದಾರೆ. ನೀವು ಆನ್ಲೈನ್ ಅಲ್ಲಿ ಹೋಗಿ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಮಾಡ್ಬೋದು. ಇಲ್ಲ ಬೆಂಗಳೂರನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರ ಎಲ್ಲಾ ರೀತಿ ಸೈಬರ್ ಸೆಂಟರ್ ಗಳಲ್ಲೂ ಆಕ್ಸೆಸ್ ಕೊಟ್ಟಿದ್ದಾರೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಗೆ ಸೈಬರ್ ಸೆಂಟರ್ ದುಡ್ಡು ತಗೋಬಹುದು, ಬಟ್ ಬೇರೆ ಗೌರ್ಮೆಂಟ್ ರಿಜಿಸ್ಟರ್ಡ್ ಸೇವಾ ಸಿಂಧು ಕೇಂದ್ರಗಳಲ್ಲಿ ದುಡ್ಡನ್ನ ಇಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸರ್ಟಿಫಿಕೇಟ್ ನ ಮಾಡ್ಬೇಕಾಗುತ್ತೆ. 21 ದಿನ ಆದ್ಮೇಲೆ ನಿಮ್ಗೊಂದು ಸರ್ಟಿಫಿಕೇಟ್ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಸೊ ಈ ಒಂದು ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್. ಇವ್ರಿಗೆ ಏನಕ್ಕೆ ಅಂದ್ರೆ, ಒಂದು ಕರ್ನಾಟಕದ ನಿವಾಸಿಗಳು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ ಬೇಕಾಗಿದೆ. ಇದನ್ನು ಯೂಸ್ ಮಾಡ್ಕೋತಾ ಇದಾರೆ. ಇದನ್ನ SIR ಗೂ ಕೂಡ ಯೂಸ್ ಮಾಡ್ಕೋತಾ ಇರೋ ಕಾರಣ ಈಗ ಬಾಡಿಗೆದಾರರು, ಲೀಸಲ್ ಇರೋರು, ಸ್ವಂತ ಮನೆ ಇರೋರು ಪ್ರತಿಯೊಬ್ರು ಈ ಒಂದು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ಬೇಕಾಗತ್ತೆ. ನಿವಾಸಿ ನಾವು ಕರ್ನಾಟಕದವರೇ ಅಂತ ಹೇಳಿ ಪ್ರೂವ್ ಮಾಡ್ಕೊಳಕ್ಕೆ ಅಷ್ಟೇ. ಬೇಸಿಕಲಿ ಹೇಳ್ಬೇಕು ಅಂದ್ರೆ, ಇವ್ರು ದಿನಕ್ಕೊಂದು ಡಾಕ್ಯುಮೆಂಟ್ಸ್ ಮಾಡಿ, ದಿನಕ್ಕೊಂದು ಮಾಡಿ ಅಂತಂದ್ರೆ ನಿಜವಾಗ್ಲೂ ಎಲ್ಲರಿಗೂ ತೊಂದರೆ ಆಗುತ್ತೆ. ಬಿಕಾಸ್ ಇವ್ರು ಏನ್ ಗೊತ್ತಾ, ಸಡನ್ ಆಗಿ ಹೇಳ್ತಾರೆ. ಈ ತರ ಡಾಕ್ಯುಮೆಂಟ್ಸ್ ಗಳು ಕೆಲವರು ಇಟ್ಕೊಂಡಿರಲ್ಲ, ಎಲ್ಲಾರು ಇಟ್ಕೊಂಡಿರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಮೆಜಾರಿಟಿ 80% ಇಟ್ಕೊಂಡಿರ್ತಾರೆ. ಇನ್ ಮಿಕ್ಕಿರೋರು ಡಾಕ್ಯುಮೆಂಟ್ಸ್ ನ ಇಟ್ಕೊಂಡಿರೋದಿಲ್ಲ, ಅಥವಾ ಲೀಸ್ ಅಗ್ರಿಮೆಂಟ್ ಮಾಡಿರಲ್ಲ, ರೆಂಟಲ್ ಅಗ್ರಿಮೆಂಟ್ ಮಾಡಿರಲ್ಲ, ಕೆಲವ್ರ ಹತ್ರ ವೋಟರ್ ಐಡಿನೇ ಇರೋದಿಲ್ಲ. ಈ ರೀತಿ ಸಮಸ್ಯೆಗಳು ತುಂಬಾನೇ ಆಗುತ್ತೆ. ಸೊ ಈಗ 10 ವರ್ಷದಿಂದ ಯಾರು ಕರ್ನಾಟಕದಲ್ಲಿದ್ದಾರೆ ನಿಮ್ಗೆ ಪರ್ಮನೆಂಟ್ ಸರ್ಟಿಫಿಕೇಟ್ ನ ಕೊಡ್ಬೇಕು ಅಂತ ನಿರ್ಧಾರನ ಮಾಡಿದ್ದಾರೆ. ಸೊ ಇದು ಇಷ್ಟೇ ವಿಚಾರ. ಪರ್ಮನೆಂಟ್ ಸರ್ಟಿಫಿಕೇಟ್ ಬೇಕು ನಿಮಗೆ, ಕರ್ನಾಟಕದ ನಿವಾಸಿ ಪರ್ಮನೆಂಟ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ಇಷ್ಟೇ ರೂಲ್ಸ್ ಇರುವಂತದ್ದು. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ಕೇಳಿ, ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.